ನಮ್ಮ ಬೈಬಲಿನ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಒಬ್ಬನು ಬಿದ್ದೋಗುತ್ತಾನೆ, ಆದರೆ ಎದ್ದು ಗೆಲ್ಲುತ್ತಾನೆ. ಯಾರು? ಸುಳ್ಳು ಹೇಳಿ ಒಬ್ಬ ಆತ್ಮಿಕನು ಹೇಗೆ ಬಿದ್ದನೆಂದು, ಅಪವಿತ್ರವಾದ ಕೆಲಸ ಮಾಡಿ ಒಬ್ಬ ಆತ್ಮಿಕನು ಹೇಗೆ ಬಿದ್ದು ಹೋದನೆಂದು, ಅಪನಂಬಿಕೆಯಿಂದ ಒಬ್ಬ ಆತ್ಮಿಕನು ಹೇಗೆ ಬಿದ್ದು ಹೋದನೆಂದು ಇದನ್ನು ಹಂಚಿಕೊಳ್ತೇನೆ. ಬಿದ್ದೋದನು, ಆದರೆ ತಿರುಗಿ ಕೊಂಡುಕೊಳ್ಳುವುದಕ್ಕೋಸ್ಕರ ಚೈನಾ ದೇಶದಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಗುವುದರಿಂದ ನಾನು ನನ್ನ ಟೀಮ್ ಅಲ್ಲಿಗೆ ಹೋದೆವು. ಕೆಲವೊಂದು ಕಂಪನೀಸ್ ನೋಡಿದ ನಂತರ ಫೈನಲ್ ಆಗಿ ಒಂದು ಕಂಪನಿ ಸೆಲೆಕ್ಟ್ ಮಾಡಿ ಈ ಸ್ಕ್ರೀನ್ಸ್ ಗಳನ್ನೇ ನಾವು ಕೊಂಡುಕೊಳ್ಳೋಣ ಎಂಬ ನಿರ್ಧಾರ ಮಾಡಿ ನನ್ನ ಸಹೋದರರಿಗೆ ಅಲ್ಲಿಯೇ ಬಿಟ್ಟು ನಾನು ತಿರುಗಿ ಬಂದೆ. ಯಾಕೆಂದ್ರೆ ಭಾನುವಾರ ಇಲ್ಲಿ ಇರಬೇಕಲ್ಲವೇ, ಅದಕ್ಕಾಗಿ ತಿರುಗಿ ಬಂದೆ. ಉಳಿದ ಕೆಲಸ ಅವರಿಗೆ ನೋಡ್ಕೊ ಅಂತ ಹೇಳ್ದೆ. ಅವರು ಚೆನ್ನಾಗಿ ಉಳಿದ ಕೆಲಸವೆಲ್ಲ ನೋಡಿಕೊಂಡು ರಾತ್ರಿ ಅವರು ಮಲಗುವುದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡ್ತಾ ಇದ್ರು. ಏನೆಂದು ಗೊತ್ತಾ? ಅಯ್ಯ ಅವರೇ, ನೀವು ಹೇಳಿದಂತೆಯೇ ನಾವು ಸ್ಕ್ರೀನ್ ಫೈನಲೈಸ್ ಮಾಡಿದ್ದೇವೆ. ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಆರ್ಡರ್ ಮಾಡಿದ್ದೇವೆ. ಇಷ್ಟೊಂದು ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಷ್ಟೊಂದು ಲಕ್ಷ ರೂಪಾಯಿ ಮುಗಿ ಹೇಳ್ರಿ ಮಲಗುತ್ತಾರೆ. ಈಗ ಬೆಳಗ್ಗೆ ಎದ್ದು ಆ ದುಡ್ಡು ಕಳಿಸುವುದಾಗಲಿ, ಬ್ಯಾಂಕಿಗೆ ಹೋಗಿ ಆ ದುಡ್ಡು ಕಳಿಸುವುದಾಗಲಿ, ಆ ತೊಂದರೆ, ಆ ತಾಪತ್ರೆ ಪಡೋದೆಲ್ಲ ಯಾರು ಮಾಡ್ಬೇಕು ಹೇಳಿ? ನಾನ್ ಮಾಡಬೇಕು. ಈಗ ಅವ್ರೇನ್ ಮಾಡ್ತಿದ್ದಾರೆ? ನನಗೆ ಫೋನ್ ಮಾಡಿ ಇಷ್ಟು ದುಡ್ಡು ಕಳಿಸಿ ಅಂತ ಹೇಳಿ ಫೋನ್ ಇಟ್ಬಿಟ್ರು. ಈಗ ಆ ದುಡ್ಡು ಕಳಿಸಬೇಕಾದದ್ದು ಯಾರು? ನಾನು. ಒಂದು ವೇಳೆ ಕಳಿಸದೇ ಇದ್ದಾರೆ ಕಾದು ಎದುರು ನೋಡ್ತಾರೆ. ದುಡ್ಡು ಕಳಿಸುತ್ತಾ ಇಲ್ಲ, ತಿರುಗಿ ಪ್ರಯಾಣ ಮಾಡಿ ಹ್ಯಾಪಿಯಾಗಿ ಬರ್ತಾರೆ. ಏನಯ್ಯ ಬರೀ ಗೈಯಿಂದ ಬಂದಿದ್ದೀರಿ, ಆ ಸ್ಕ್ರೀನಿನ ಸಂಗತಿ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಗೇನ್ ಮಾಡೋಣತ್ತೀರಿ? ನೀವು ಕಳಿಸಿ ಕೊಟ್ರಿ, ನಾವು ಅಲ್ಲಿಗೆ ಹೋದೆವು, ಸ್ಕ್ರೀನ್ಸ್ ನೋಡು ಅಂದ್ರಿ, ನೋಡಿದ್ದೇವೆ. ಚೌಕಾಶೆ ಮಾಡಿ ಅಂದ್ರಿ, ಮಾಡಿದ್ದೇವೆ. ಫೈನಲೈಸ್ ಮಾಡಿ ಅಂದ್ರಿ, ಫೈನಲೈಸ್ ಮಾಡಿದೆವು. ಅಡ್ವಾನ್ಸ್ ದುಡ್ಡು ಕಳಿಸಿ ಅಂದ್ರೆ ಕಳಿಸಲಿಲ್ಲ, ಮತ್ತೆ ನಮ್ಗೇನ್ ಮಾಡೋಣತ್ತೀರಿ? ಅದಕ್ಕೆ ತಿರುಗಿ ಬಂದೆವು. ಈಗ ನಾನು ಅವರನ್ನು ಕಳಿಸಿ ಕೊಟ್ಟಿರುವುದರಿಂದ ಅವರ ಹೋಟೆಲ್ ಖರ್ಚು ಯಾರು ಕಟ್ಟಬೇಕು? ಕಳಿಸಿದ ನಾನೇ ಅಲ್ಲವೋ? ಅವರ ತಿಂಡಿಯ ಖರ್ಚು ಕಳಿಸಿದ ನಾನೇ ಅಲ್ಲವೋ? ನೆಕ್ಸ್ಟ್ ಅವ್ರು ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಕೊಂಡ್ಕೊಳ್ಬೇಕಾದ್ರೆ ಕಳಿಸಿದ ನಾನೇ ಅಲ್ಲವೋ? ನೋಡ್ಕೊಳ್ಬೇಕಾದದ್ದು. ಹೋದವ್ರು ಮಾತ್ರ ಎಲ್ಲವನ್ನು ನೋಡ್ಬಿಟ್ಟು ರಾತ್ರಿ ಆದ ಕೂಡಲೇ ಅದರ ರೇಟ್ ಬರ್ಕೊಂಡು ನನಗೆ ಒಂದು ಫೋನ್ ಕರೆ ಮಾಡಿ ಅವ್ರು ನಿದ್ರೆ ಮಾಡ್ತಾರೆ, ನಾನ್ ನಿದ್ರೆ ಮಾಡಬಾರದು. ಅಷ್ಟೇ ಅಲ್ಲವೋ? ಆ ಅಮೌಂಟ್ ಕಳಿಸುವವರೆಗೂ ನನಗೆ ನಿದ್ರೆ ಹತ್ತಬೇಕಲ್ಲವೇ? ಇಲ್ಲಿ ನಿಮಗೇನು ಅರ್ಥ ಆಗುತ್ತೆ? ನಾವೇನಾದ್ರೂ ಒಂದು ವೇಳೆ ನಮ್ಮ ಮಗನಿಗೆ ಸ್ಕೂಲ್ಗಾಗಲಿ, ಇಲ್ಲವೇ ಕಾಲೇಜ್ಗಾಗಲಿ, ಇಲ್ಲವೇ ಫರ್ದರ್ ಸ್ಟಡೀಸ್ಗಾಗಲಿ, ನಾವು ಪಟ್ಟಣಕ್ಕಾಗಲಿ, ಇತರ ಪ್ರಾಂತ್ಯಗಾಗಲಿ, ಇತರ ದೇಶಕ್ಕಾಗಲಿ ಕಳಿಸಿಕೊಟ್ರೆ ಅವನು ಏನ್ ಮಾಡ್ತಾನೆ ಹೇಳಿ? ತಿಂಗಳಾದ ಕೂಡಲೇ ಅಪ್ಪ ಈ ಪುಸ್ತಕಗಳು ಕೊಂಡ್ಕೊಳ್ಬೇಕಾಗಿದೆ, ಹಾಸ್ಟೆಲ್ಗೆ ಇಷ್ಟು ದುಡ್ಡು ಕಟ್ಟಬೇಕು, ಮೆಸ್ಸಿಗೆ ಇಷ್ಟು ದುಡ್ಡು ಕಟ್ಟಬೇಕು, ಕಾಲೇಜ್ ಫೀಸ್ ಎಷ್ಟಾಗಿದೆ, ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಇಷ್ಟು ದುಡ್ಡು ಆಗಿದೆ, ನನಗೆ 2-3 ಡೇಸ್ ಅಲ್ಲಿ ಕಳಿಸಿಕೊಡಿ, ನಾನು ಕಟ್ಟಬೇಕಾಗಿದೆ ಎಂದು ಹೇಳಿಬಿಟ್ಟು ಆಯ್ತು ಇಡ್ತೇನೆ ಅಂತ ಹೇಳಿ ಫೋನ್ ಇಟ್ಬಿಟ್ರೆ ಈಗ ತಂದೆ ಏನ್ ಮಾಡ್ಬೇಕು? ಎಲ್ಲಿ ಸಾಲ ಮಾಡ್ಬೇಕು, ಯಾರಿಗೆ ಕೇಳಬೇಕು, ಯಾವ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಳ್ಬೇಕು, ಯಾವ ಮನೆ ಪತ್ರ ಅಡವಾಗಿಟ್ಟು ಸಾಲಕ್ಕಾಗಿ ದುಡ್ಡು ಪಡೆದುಕೊಳ್ಬೇಕು. ಈ ಎಲ್ಲ ತೊಂದರೆ ಪಡೋದು ಯಾರು? ಯಾರು ಹೇಳಿ? ಹೇಳ್ತೇನೆ ಕೇಳಿ, ತಂದೆಯೇ. ಕಳಿಸಿಕೊಟ್ಟ ಆತನೇ ಅಲ್ಲವೋ? ಕಳಿಸಲ್ಪಟ್ಟ ವ್ಯಕ್ತಿಯ ಜೀವಿತದಲ್ಲಿ ಯಾವುದೇ ಕಷ್ಟ ಬಂದ್ರು ಸಹ, ಯಾವುದೇ ನಷ್ಟ ಬಂದ್ರು, ಯಾವುದೇ ಇಕ್ಕಟ್ಟು ಬಿಕ್ಕಟ್ಟು, ಯಾವುದೇ ಬಾಧೆ ಬಂದ್ರು ನೋಡಿಕೊಳ್ಬೇಕಾದದ್ದು ಕಳಿಸಿಕೊಟ್ಟವರಲ್ಲವೋ? ಈಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಭೂಮಿಗೆ ಹೋಗು ಅಂತ ಹೇಳಿ ಕಳಿಸಿಕೊಟ್ರು. ಆ ವಾಗ್ದಾನ ಭೂಮಿಗೆ ಬಂದಿರುವಂತಹ ಅಬ್ರಹಾಮನ ಜೀವಿತದಲ್ಲಿ ಬರಗಾಲ ಬಂತು, ಒಂದು ಕಷ್ಟ ಬಂತು. ಈ ಕಷ್ಟ ಬರಗಾಲದಿಂದ ಹೊಟ್ಟೆ ಹಸಿವಿನಿಂದ ಸುಡ್ತಾ ಇತ್ತು. ಈಗ ಏನ್ ಮಾಡ್ಬೇಕು? ಕರ್ತನೇ, ನೀನು ಕಳಿಸಿದ್ದಕ್ಕಾಗಿ ತಾನೇ ನಾನು ಇಲ್ಲಿಗೆ ಬಂದಿರೋದು. ಈಗ ನನಗೆ ಈ ಕಷ್ಟ ಬಂದಿದೆ, ಈ ಕೊರತೆ ಬಂದಿದೆ, ಕಟಾಕ್ಷಿಸಿ ಕರುಣಿಸಿ ನನ್ನ ಹೊಟ್ಟೆಯನ್ನು ತುಂಬಿಸು ದೇವರೇ, ನನ್ನೊಂದಿಗಿರುವವರನ್ನು ಕೂಡ ಕರುಣಿಸು ಎಂದು ಪ್ರಾರ್ಥಿಸಿದ್ದೆ. ಆದ್ರೆ ದೇವ್ರೇನ್ ಮಾಡ್ತಿದ್ರು? ಖಚಿತವಾಗಿಯೂ ಸಹಾಯ ಮಾಡ್ತಾ ಇದ್ರು. ನನ್ನ ಜೀವಿತದಲ್ಲಿ ಈಗ ತಾನೇ ಹೇಳಿರುವ ಉದಾಹರಣೆ ಕೇಳಿದಿರಲ್ಲವೇ? ಅದು ಬಹಳ ಬಲವಾಗಿ ಕೆಲಸ ಮಾಡಿತು. ಅವರನ್ನು ನಾನೇ ಕಳಿಸಿಕೊಟ್ಟಿದ್ದೇನೆ. ಅಲ್ಲಿ ಅವರಿಗೆ ಎದುರಾಗುವ ಪ್ರತಿ ಖರ್ಚಿಗೆ ಯಾರು ಜವಾಬ್ದಾರರು? ನಾನೇ ಜವಾಬ್ದಾರನು.
ನಾನು ದುಡ್ಡು ಕಳಿಸುವಾಗಲೇ ಕೊಂಡ್ಕೊಳ್ಬೇಕಾದದ್ದನ್ನು ಕೊಂಡ್ಕೊಂಡು ತರಬೇಕಾದದ್ದನ್ನು ತರ್ತಾರೆ. ನಾನು ದುಡ್ಡು ಕಳಿಸದಿದ್ದರೆ ಅವರು ಬರಿಗೈಯಿಂದ ಹಿಂದಕ್ಕೆ ಬರ್ತಾರೆ. ಹಾಗೆಯೇ ದೇವರು ನನ್ನನ್ನು ಕಳಿಸಿದ್ದಾರೆ. ಹೈದರಾಬಾದ್ ಪಟ್ಟಣಕ್ಕೆ 30 ವರ್ಷಗಳ ಹಿಂದೆ ದೇವರು ನನ್ನನ್ನು ಕಳಿಸಿದ್ದಾರೆ. ಏನ್ ಮಾಡೆಂದು ಕಳಿಸಿದ್ದಾರೆ? ಸೇವೆ ಮಾಡೆಂದು ಕಳಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಏನ್ ಮಾಡ್ತಿದ್ದೇನೆ? ಸೇವೆಯೇ ಮಾಡ್ತಿದ್ದೇನೆ. ಈ ಸೇವೆಯಲ್ಲಿ ಯಾವ್ದಾದ್ರೂ ಕಷ್ಟ ಬಂದಾಗ, ಯಾವ್ದಾದ್ರೂ ಅಗತ್ಯತೆ ಬಂದಾಗ ಅದರ ಜವಾಬ್ದಾರಿಗೆ ಯಾರು ವಹಿಸಬೇಕು ಹೇಳಿ? ಹೇಳ್ತೇನೆ ಕೇಳಿ. ನನ್ನನ್ನು ಕಳುಹಿಸಿಕೊಟ್ಟ ನನ್ನ ದೇವರೇ ಅಲ್ಲವೋ? ಈ ದಿನದವರೆಗೂ ನನ್ನ ಜೀವಿತದಲ್ಲಿ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವುದಕ್ಕೆ ಕಾರಣವೇನೆಂದರೆ ನನ್ನನ್ನು ಕಳಿಸಿದಂತಹ ದೇವರೇ, ನನ್ನನ್ನು ಕಳಿಸಿಕೊಟ್ಟ ದೇವರೇ ನನಗೆದುರಾಗುವ ಪ್ರತಿ ಅವಶ್ಯಕತೆಗಳಿಗೆ, ಸೇವೆ ಮಾಡಲು ಕಳಿಸಿಕೊಟ್ಟ ದೇವರೇ ಸೇವೆಯಲ್ಲಿ ಎದುರಾಗುವ ಪ್ರತಿ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ ಜವಾಬ್ದಾರರಾಗಿದ್ದಾರೆ. ಯಾಕೆಂದರೆ ನಿಮ್ಮನ್ನು ನನ್ನನ್ನು ಆ ದೇವರು ಬೆಲೆ ಕೊಟ್ಟಿ ಕೊಂಡುಕೊಂಡಿದ್ದಾರೆ. ನಾನು ಒಂದು ಬೆಲೆ ಕೊಟ್ಟು ಒಂದು ಕಾರ್ ಕೊಂಡುಕೊಂಡಿದ್ದೇನೆ ಅಂದ್ಕೊಳ್ಳಿ. ಆ ಕಾರ್ ಏನಾದರೂ ರಿಪೇರಿಗೆ ಬಂದ್ರೆ, ಆ ಕಾರಿಗೆ ಏನಾದರೂ ಸಮಸ್ಯೆ ಬರುವುದಾದರೆ ಯಾರು ಪ್ರಿಯರೇ ಆ ಕಾರನ್ನು ರಿಪೇರ್ ಮಾಡಿಸಬೇಕಾದದ್ದು? ಯಾರು ರಿಪೇರ್ ಮಾಡಿಸಬೇಕಾದದ್ದು? ಕೊಂಡ್ಕೊಂಡವರಲ್ಲವೋ? ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೊಂದು ಶುಭವಾರ್ತೆ. ಬೆಳ್ಳಿ ಬಂಗಾರದಿಂದ ಅಲ್ಲ, ನಿಮ್ಮನ್ನು ನನ್ನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಂಡುಕೊಂಡಿರುವುದು. ಆದರೆ ತನ್ನ ಅಮೂಲ್ಯವಾದ ರಕ್ತದ ಮೂಲಕ ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಈ ಜೀವಿತ ಪ್ರಯಾಣದಲ್ಲಿ ಕೊನೆ ಉಸಿರು ಬಿಡುವವರೆಗೂ ಯಾವುದೇ ಸಮಸ್ಯೆ ಬಂದರು, ಯಾವುದೇ ಕಷ್ಟ ಬಂದರು, ಯಾವುದೇ ವ್ಯಾಧಿ ಬಂದರು, ಯಾವುದೇ ಬಾಧೆ ಬಂದರು, ಅದಕ್ಕೆ ನನ್ನ ದೇವರು ಏನ್ ಮಾಡುತ್ತಾರೆ? ಜವಾಬ್ದಾರಿಕೆ ವಹಿಸಿ ಕನಿಕರಿಸಿ ಆ ಕಷ್ಟಗಳೊಳಗಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಶಕ್ತನಾದ ದೇವರಾಗಿದ್ದಾರೆ. ಆತನ ಚಿತ್ತಾನುಸಾರವಾಗಿ ನಾವು ಜೀವಿಸುವುದೇ ಆದರೆ. ದೇವರು ಅಬ್ರಹಾಮನನ್ನು ಕಳಿಸಿಕೊಟ್ಟಾಗ, ಕಳಿಸಿಕೊಡಲ್ಪಟ್ಟ ಅಬ್ರಹಾಮನ ಜೀವಿತದಲ್ಲಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಎಲ್ಲಿಗೆ ತಕೊಂಡು ಹೋಗ್ಬೇಕು? ದೇವರಿಗೆ ಹೇಳಬೇಕಲ್ಲವೇ? ಅಲ್ಲಿಯೇ ಫೇಲ್ ಆದ, ಹೇಳಲಿಲ್ಲ. ಈ ದಿನ ನಮ್ಮಲ್ಲಿಯೂ ಕೆಲವರಿಗೆ ಸಮಸ್ಯೆಗಳಿವೆ, ಬಹಳ ಜನರಿಗೆ ಸಮಸ್ಯೆಗಳಿವೆ. ಆದರೆ ಕೆಲವರಿಗಿರುವಂತಹ ಒಂದು ಮಾಯಾರೋಗ ಯಾವುದೆಂದರೆ, ನಿಮಗೆ ಸಮಸ್ಯೆ ಇದ್ದಾಗಿಯೂ, ಕಷ್ಟ ಇದ್ದಾಗಿಯೂ, ವ್ಯಾಧಿ ಇದ್ದಾಗಿಯೂ, ಬಾಧೆ ಇದ್ದಾಗಿಯೂ ಅದೇನೋ ದೇವರಿಗೆ ಮಾತ್ರ ನೀವು ಹೇಳುವುದಿಲ್ಲ. ಅದೇ ಪ್ರಾಬ್ಲಮ್. ಅಯ್ಯೋ, ಹೇಳದೇ ಇರುವುದೇನು? ನಾನು ದೇವರಿಗೆ ಹೇಳ್ತೇನೆ ಬ್ರದರ್. ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ಭೇಟಿ ಆಗ್ಬೇಕು ಅಂದ್ಕೊಳ್ಳಿ. ಮೊದಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು, ಟೋಕನ್ ತೆಗೆದುಕೊಳ್ಳಬೇಕು, ಲೈನ್ ಅಲ್ಲಿ ಕೂತ್ಕೊಳ್ಬೇಕು, ಕಾದಿರಬೇಕು. ಟೈಮ್ ನೋಡ್ತಾ ಕೂತ್ಕೊಳ್ತೀರಿ. 2 ಗಂಟೆ ಆಗಬಹುದು, 3 ಗಂಟೆ ಆಗಬಹುದು. ಬೇಕಾದ್ರೆ ಇಷ್ಟೊಂದು ತೊಂದರೆ ನೀವು ಎದುರಿಸಬೇಕಾಗುತ್ತೆ ಅಲ್ಲವೇ? ಹಾಗಾದ್ರೆ ದೇವರ ಸನ್ನಿಧಿಗೆ ಹೋಗುವಾಗ ನಿಮಗಿರುವ ಸಮಸ್ಯೆಗಳ ಬಗ್ಗೆ ಆತನಿಗೆ ಹೇಗೆ ಹಂಚಿಕೊಳ್ತಾ ಇದ್ದೀರಿ? ಏನೋ ಸಣ್ಣ ಪುಟ್ಟ ರೀತಿಯಲ್ಲಿ ಬರ್ತೀರೋ, ದೇವ್ರೆ ನನಗೆ ಕಷ್ಟ ಬಂದಿದೆ, ಬಾಧೆ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಅದನ್ನು ನೀನೇ ತೀರಿಸಬೇಕು ಎಂದು ಹೇಳ್ಬಿಟ್ಟು ಬಂದ್ರೆ ನಡೆಯುತ್ತೋ? ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಆತನಿಗೆ ಭೇಟಿಯಾಗಲು ನೀವು ಸಿದ್ಧರಾಗಿ ಬನ್ನಿರಿ. ದೇವರ ಸನ್ನಿಧಿಗೆ ಹೋಗೋದಕ್ಕಿಂತ ಮುಂಚೆ ಮೊದಲು ನಾವು ಸಿದ್ಧರಾಗಬೇಕು. ಈ ದಿನ ಕೆಲವೊಂದು ಸಹೋದರರು ನನಗೆ ಭೇಟಿಯಾಗಲು ಬಂದಾಗ ನನ್ನೊಂದಿಗೆ ಏನ್ ಮಾತಾಡಬೇಕೆಂದು ಅವರು ಬರೆದಿಟ್ಕೊಂಡು ಬಂದಿದ್ರು. ನನಗಿಂತಲೂ ವಯಸ್ಸಲ್ಲಿ ಬಹಳ ದೊಡ್ಡವರು, ಅವರು ಬಹಳ ಕಾಲದಿಂದ ಸೇವೆ ಮಾಡ್ತಿದ್ದಾರೆ. ಅವರು ನನಗೆ ಭೇಟಿಯಾಗಲು ಬಂದಾಗ ಬರೆದಿಟ್ಕೊಂಡಿದ್ರು ಪೇಪರ್ ಮೇಲೆ. ಕೂತ್ಕೊಂಡ ತಕ್ಷಣವೇ, ಬ್ರದರ್ 1 ನಿಮಿಷ, ಮೊದಲು ನಾನು ಬರ್ಕೊಂಡಿದ್ದೇನೆ ಬ್ರದರ್, ಮೊದಲು ಇದೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಒಂದೊಂದು ಪಾಯಿಂಟ್ ಹೇಳ್ತಾ ಹೋದ್ರು. ಎದಕ್ಕಾಗಿ? ನನ್ನ ಮೇಲೆ ಅವರಿಗಿರುವಂತಹ ಬೆಲೆಯ ನಿಮಿತ್ತ. ನಾವಂತೂ ಇದ್ದೇವೆ, ದೇವರ ಸನ್ನಿಧಿಗೆ ಹೋಗಿ ಕಂಡದೆಲ್ಲ ಮಾತಾಡಿ ಬಿಡ್ತೇವೆ, ಇಷ್ಟ ಬಂದಂತೆ ಮಾತಾಡುತ್ತೇವೆ. ನಾವು ದೇವರ ಸನ್ನಿಧಿಯಲ್ಲಿ ಇದ್ದೇವಲ್ಲವೇ? ಪ್ರಪಂಚವನ್ನೇ ಪರಿಪಾಲಿಸುವಂತಹ ರಾಜಾದಿ ರಾಜನ ಮುಂದೆ ಇದ್ದೇವಲ್ಲವೇ ಎಂಬ ಆಲೋಚನೆ ಕೂಡ ಇಲ್ಲದಂತೆ, ಭಾವನೆ ಕೂಡ ಇಲ್ಲದಂತೆ, ನನ್ನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಷ್ಕರಿಸಬಲ್ಲಂತಹ ಪ್ರಪಂಚವನ್ನೇ ಪರಿಪಾಲಿಸುವ ದೇವರ ಬಳಿಗೆ ಹೋಗ್ತಿದ್ದೇನೆ ಎಂದಾಗ ಎಲ್ಲಿದೆ ಸಿದ್ಧತೆ? ಎಲ್ಲಿದೆ ಆ ಭಯ? ಎಲ್ಲಿದೆ ಆ ಭಕ್ತಿ? ಒಂದು ಸಾರಿ ಆಲೋಚಿಸಿ. ನಿಮಗಿರುವ ಸಮಸ್ಯೆಗೆ ಪರಿಷ್ಕಾರವಿದೆ, ಆದರೆ ಪರಿಷ್ಕರಿಸಬೇಕಾದಂತಹ ದೇವರ ಬಳಿಗೆ ನೀವು ಹೋಗಬೇಕಾದ ರೀತಿಯಲ್ಲಿ ಹೋಗ್ತಾ ಇದ್ದೀರಾ? ಆ ದಿನ ಆ ಅಬ್ರಹಾಮನಿಗಿರುವ ಸಮಸ್ಯೆಗೆ ಪರಿಷ್ಕಾರವಿದೆ, ಪರಿಷ್ಕಾರ ಇದೆ ಎಂದು ಅವನಿಗೆ ಗೊತ್ತಿತ್ತು. ಆದರೆ ಅದೇನೋ ಗೊತ್ತಿಲ್ಲ, ಸಮಸ್ಯೆಗೆ ಪರಿಷ್ಕಾರ ಗೊತ್ತಿದೆ ಎಂದು ತಿಳಿದ್ರೂ ಸಹ ಮತ್ತೆ ಯಾಕೆ ದೇವರ ಬಳಿಗೆ ಹೋಗ್ಲಿಲ್ಲ? ತನ್ನ ಕಷ್ಟದ ಬಗ್ಗೆ ಯಾಕೆ ದೇವರಿಗೆ ಹೇಳಿಕೊಳ್ಳಲಿಲ್ಲ? ತನ್ನ ಸಮಸ್ಯೆ ಯಾಕೆ ದೇವರೊಂದಿಗೆ ಹಂಚಿಕೊಳ್ಳಲಿಲ್ಲ? ಈ ದಿನ ನಮ್ಮಲ್ಲಿಯೂ ಅಂತಹ ಬಲಹೀನತೆ ಉಳ್ಳವರು ಇಲ್ಲವೋ?
ನಮ್ಮ ಸುತ್ತಲಿರುವವರೊಂದಿಗೆ ಸುಲಭವಾಗಿ ನಮ್ಮ ಸಮಸ್ಯೆ ಹೇಳಿಕೊಳ್ತೇವೆ. ನಮ್ಮ ಅಕ್ಕಳೊಂದಿಗೆ, ತಮ್ಮನೊಂದಿಗೆ, ಅಣ್ಣನೊಂದಿಗೆ ನಮಗೆ ಸಮಸ್ಯೆ ಬರೋದೇ ತಡ, ತಕ್ಷಣವೇ ಫೋನ್ ಮಾಡಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಳ್ತೇವೆ. ಅವರು ಕೇಳ್ತಾರೆ ಹೊರತು ಕೇಳಿದ ಸಮಸ್ಯೆ ತೀರ್ಸ್ಲಿಕ್ಕಾಗುತ್ತೋ? ಲಾಲಿಸುತ್ತಾರೆ ಹೊರತು ನಿಮ್ಮ ಸಮಸ್ಯೆಗೆ ಏನಾದ್ರೂ ಅವರು ಉತ್ತರವಾಗಿ ನಿಲ್ಲುತ್ತಾರೋ? ಉತ್ತರಿಸಲಾಗದಂತಹ ಸಮಸ್ಯೆ ತೀರಿಸಲಾರದಂತಹ ಮನುಷ್ಯರಿಗೆ ನಿಮಗಿರುವಂತಹ ಸಮಸ್ಯೆ ಹೇಳಿಕೊಳ್ಳಲು ಎಷ್ಟೋ ತಾಪತ್ರೆ ಪಡ್ತೀರಿ. ಹಾಗಾದರೆ ಸಮಸ್ಯೆ ಪರಿಷ್ಕರಿಸಬಲ್ಲಂತಹ ದೇವರಿಗೆ ಭೇಟಿಯಾಗಲು ಎಲ್ಲಿದೆ ಆ ತಾಪತ್ರೆ? ನಿಮಗಿರುವಂತಹ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕಬಲ್ಲಂತಹ ದೇವರ ಬಳಿಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕಾಗಿ ಎಲ್ಲಿದೆ ಆ ಆತುರತೆ? ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಫೇಲ್ ಆಗ್ತಿದ್ದಾರೆ. ಕಾರಣ ಗೊತ್ತಾ? ಈ ಆತುರತೆ ಇಲ್ಲದಕ್ಕಾಗಿಯೇ, ದೇವರ ಮೇಲೆ ನಂಬಿಕೆ ಇಲ್ಲದಕ್ಕಾಗಿಯೇ. ನನ್ನ ಸಮಸ್ಯೆ ಏನೇ ಆಗಿರಬಹುದು, ಆ ಸಮಸ್ಯೆ ನನ್ನ ದೇವರ ಬಳಿಗೆ ನಾನು ಕೊಂಡೊಯ್ಯುವುದಾದರೆ, ಆತನೊಂದಿಗೆ ಹಂಚಿಕೊಳ್ಳುವುದಾದ್ರೆ ಖಚಿತವಾಗಿಯೂ ಆತನ ಬಳಿಯಲ್ಲಿ ಪರಿಷ್ಕಾರ ದೊರಕುತ್ತದೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಮ್ಮ ಕರ್ತನ ಬಳಿಯಲ್ಲಿ ಪರಿಷ್ಕಾರ ದೊರಕದೇ ಇರುವಂತಹ ಸಮಸ್ಯೆ ಯಾವ್ದಾದ್ರೂ ಇದೆ ಅಂತೀರಾ? ಹೇಳ್ತೀರಾ? ಇದೆ ಅಂತೀರಾ? ಇಲ್ವಲ್ಲ? ಅಂದರೆ ಈ ದಿನ ನಿಮಗಿರುವಂತಹ ಸಮಸ್ಯೆಗೆ ಪರಿಷ್ಕಾರ ದೇವರ ಬಳಿಯಲ್ಲಿ ಇದೆ ಅಂತೀರೋ, ಇಲ್ಲ ಅಂತೀರೋ? ಇದೆ ಅನ್ನುವಂಥವ್ರು ಜೋರಾಗಿ ಒಮ್ಮೆ ಚಪಾಳೆ ತಟ್ಟುವಿರೋ? ನನ್ನ ಕರ್ತನು ತೀರಿಸಲಾರದಂತಹ, ಪರಿಷ್ಕರಿಸಲಾರದಂತಹ ಸಮಸ್ಯೆ ಯಾವ್ದಾದರೂ ಇದೆ ಅಂತೀರಾ? ಇಲ್ವಲ್ಲ? ಹಾಗಾದ್ರೆ ಈ ವಿಷಯ ತಿಳಿದುಕೊಂಡಿರುವ ನಾವು ಮತ್ತೆ ಯಾಕೆ ನಮ್ಮ ಸಮಸ್ಯೆಯನ್ನು ದೇವರೊಂದಿಗೆ ಹಂಚಿಕೊಳ್ತಿಲ್ಲ? ದಯವಿಟ್ಟು ಕೇಳಿ, ಈ ದಿನ ನಾವು ಹೊಂದಿಕೊಂಡಿರುವ ಈ ಬಲಹೀನತೆ ಏನಿದೆ ಅಲ್ಲವೋ, ಅದೇ ರೋಗ, ಅದೇ ಬಲಹೀನತೆ ಒಮ್ಮೆ ನಮ್ಮ ಆತ್ಮಿಕ ತಂದೆ ಎಂದು ಕರೆಯಲ್ಪಟ್ಟ ಅಬ್ರಹಾಮನಲ್ಲಿಯೂ ಇತ್ತು. ಸಮಸ್ಯೆ ಪರಿಹರಿಸುವ ದೇವರಿದ್ದಾಗಿಯೂ ಕೂಡ ತನ್ನ ಸಮಸ್ಯೆ ಹಂಚಿಕೊಳ್ಳಲಿಲ್ಲ. ಪ್ರಿಯರೇ, ದೇವರಿಗೆ ಆ ಸಮಸ್ಯೆ ಹಂಚಿಕೊಳ್ಳಲಾರದೆ, ದೇವರ ಪ್ರಮೇಯವಿಲ್ಲದೆ, ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ತಪ್ಪು ಹೆಜ್ಜೆ ಹಾಕುತ್ತಾನೆ, ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಾನೆ, ಐಗುಪ್ತ ದೇಶಕ್ಕೆ ಹೋಗುತ್ತಾನೆ. ಆ ಐಗುಪ್ತ ದೇಶಕ್ಕೆ ಹೋದ ನಂತರ ಗೊತ್ತಾಗುತ್ತದೆ ಅವನು ಹೋದ ದೇಶ ಎಷ್ಟು ಪ್ರಮಾದಕರವಾದದೆಂದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವನ ನಿರ್ಣಯ ಎಷ್ಟು ತಪ್ಪಾದ ನಿರ್ಣಯವಾಗಿತ್ತೆಂದು, ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದನೆಂದು. ಐಗುಪ್ತ ದೇಶಕ್ಕೆ ಹೋದ ನಂತರ ಗೊತ್ತಾಯ್ತು. ಯಾಕೆಂದ್ರೆ ಅವರು ಪಾಪಿಷ್ಠ ಪ್ರಜೆಗಳಾಗಿದ್ರು. ಅಬ್ರಹಾಮನಿಗೂ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾರೆ, ಪಕ್ಕದಲ್ಲಿರುವ ಹೆಂಡತಿಗೂ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾರೆ. ಅವರ ನೋಟವೇ ಬೇರೆ ರೀತಿಯಾಗಿತ್ತು, ಅವರ ವ್ಯವಹಾರವೇ ಬೇರೆಯಾಗಿತ್ತು. ಅವರು ನೋಡ್ತಿರುವಾಗಲೇ ಸ್ವಲ್ಪ ಭಯ ಅನಿಸುತ್ತಿತ್ತು. ನಾನು ಹೋಗಿ ಹೋಗಿ ಇಂತಹ ದೇಶಕ್ಕೆ ಯಾಕೆ ಬಂದೆ, ಇಂತಹ ಮನುಷ್ಯರ ನಡುವೆ ಯಾಕೆ ಬಂದೆ? ಪ್ರಮಾದ ಒಂದು ಯಾವುದೋ ಹೊಂಚೆ ಹಾಕಿಕೊಂಡಿದೆ ಎಂದು ಗಮನಿಸಿದ. ಹಾಗೆ ಗಮನಿಸಿದಂತಹ ಅಬ್ರಹಾಮನು ಏನ್ ಹೇಳ್ತಾನೆ ಗೊತ್ತಾ ತನ್ನ ಹೆಂಡತಿಗೆ? ಈ ಪ್ರಜೆಗಳನ್ನು ನೋಡ್ತಾ ಇದ್ರೆ ಇವರು ಬಹಳ ಪ್ರಮಾದಕರವಾಗಿ ಕಾಣಿಸ್ತಿದ್ದಾರೆ. ನೀನೇನೋ ನೋಡುವುದಕ್ಕೆ ಬಹಳ ಏನಾಗಿದ್ದಳಂತೆ? ಅಂದವಾಗಿದ್ದಳಂತೆ. ನೀನು ಬಹಳ ಅಂದವಾಗಿರುವುದರಿಂದ ಅವರು ಬಹುಶಃ ನನ್ನನ್ನು ಕೊಂದು ಹಾಕಿ ನಿನ್ನನ್ನು ಬದುಕಲು ಬಿಡ್ತಾರೇನೋ. ಹಾಗಾಗಿ ನೀನು ನನಗೊಂದು ಉಪಕಾರ ಮಾಡಬೇಕು. ಏನು ಹೇಳ್ರಿ? ಯಾರಾದ್ರೂ ಒಂದು ವೇಳೆ ನಿನಗೆ ಕೇಳಿದ್ರೆ, ಏನಮ್ಮ ಯಾರು ಅವನು ಎಂದು ನಿನಗೆ ಕೇಳಿದ್ರೆ, ನಿನಗೆ ಅಣ್ಣನಾಗಿದ್ದೇನೆ ಎಂದು ಹೇಳು. ಅದೇನ್ರಿ ನೀವು ನನ್ನ ಗಂಡನಲ್ಲವೋ? ಸುಳ್ಳು ಹೇಳು. ಯಾಕ್ರಿ ಈ ಸುಳ್ಳನ್ನು ನಾವು ಹೇಳಬೇಕು? ನಾನು ಬದುಕಬೇಕಾದರೆ ನೀನು ಸುಳ್ಳನ್ನು ಹೇಳಬೇಕು. ಸುಳ್ಳನ್ನೇ ಹೇಳಿ ಬದುಕೋಣ ಅಂದ. ಅಯ್ಯೋ ಇದೇನ್ರಿ, ನೀವು ದೇವರು ಅಂತ ಹೇಳಿದ್ರಿ, ಇದು ದೇವರ ಚಿತ್ತ ಆಗಿದೆ ಎಂದು ಹೇಳಿದ್ರಿ, ದೇವರು ನಮ್ಮ ಸಂಗಡ ಇದ್ದಾರೆ ಎಂದು ಹೇಳಿದ್ರಿ, ದೇವರು ನಮ್ಮೊಂದಿಗೆ ಬರ್ತಿದ್ದಾರೆ ಎಂದು ಹೇಳಿದ್ರಿ. ನೀವು ಇದೆಲ್ಲ ಮಾಡಿದ ನಂತರ ದೇವರನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ಸುಳ್ಳಿನ ಮೇಲೆ ಆಧಾರಗೊಳ್ಳೋಣ ಅನ್ನುತ್ತೀರಲ್ಲವೇ? ತಪ್ಪಿದಲ್ಲ. ಏನಂತೆ? ಕೆಲವರಿಗೆ ಸುಳ್ಳು ಹೇಳುವಂತದ್ದು ತಪ್ಪಿದ್ದಲ್ಲ. ಯಾಕೆ ಗೊತ್ತಾ? ಅವರು ಜೀವಿಸುವ ಜೀವಿತ ಹಾಗಿರುತ್ತೆ, ಅವರು ಮಾಡುವ ವ್ಯಾಪಾರ ಹಾಗಿರುತ್ತೆ. ಅಯ್ಯೋ ತಪ್ಪೋದಿಲ್ಲ ರೀ, ವ್ಯಾಪಾರದಲ್ಲಿ ಸುಳ್ಳು ಹೇಳುವಂತದ್ದು ತಪ್ಪಿದ್ದಲ್ಲ ಅನ್ನುತ್ತಾರೆ. ಈ ಉದ್ಯೋಗದಲ್ಲಿ ಸುಳ್ಳು ಹೇಳುವಂತದ್ದು ತಪ್ಪಿದ್ದಲ್ಲ, ಸುಳ್ಳು ಹೇಳಲೇ ಬೇಕು ಅನ್ನುತ್ತಾರೆ. ನಾನು ಬದುಕಬೇಕಾದ್ರೆ ಸುಳ್ಳು ಹೇಳೋದು ತಪ್ಪಿದ್ದಲ್ಲ ರೀ, ಕುಟುಂಬ ಪೋಷಿಸಿಕೊಳ್ಳಬೇಕಾದ್ರೆ ಸುಳ್ಳು ಹೇಳುವುದು ತಪ್ಪಿದ್ದಲ್ಲ ರೀ ಅನ್ನುತ್ತಾರೆ. ಸುಳ್ಳು ಹೇಳದಿದ್ದರೆ ಬದುಕುವುದಿಲ್ಲವೋ? ಸುಳ್ಳು ಹೇಳದಿದ್ದರೆ ಉದ್ಯೋಗ ಮಾಡ್ಲಿಕ್ಕೆ ಆಗುವುದಿಲ್ಲವೋ? ಸುಳ್ಳು ಹೇಳದಿದ್ದರೆ ವ್ಯಾಪಾರ ಮಾಡ್ಲಿಕ್ಕೆ ಆಗುವುದಿಲ್ಲವೋ? ಈ ಸುಳ್ಳು ಎನ್ನುವಂಥದ್ದು ಎಷ್ಟು ಕಾಮನ್ ಆಗಿದೆ ಎಂದರೆ, ದಿನಕ್ಕೆ ಸಹಜವಾಗಿ ಮನುಷ್ಯ 7 ಸುಳ್ಳು ಹೇಳ್ತಾನಂತೆ. ಮತ್ತೆ ನಿಮ್ಮ ಸಂಗತಿ ಏನು ಹೇಳಿ? ಕೇಳ್ತಿದ್ದೇನೆ, ಇದು ಅವಶ್ಯಕ ಅಂತೀರೋ? ಸುಳ್ಳು ಹೇಳುವ ಅವಶ್ಯಕತೆ ಅಬ್ರಹಾಮನಿಗೆ ಏನ್ ಬಂದಿತ್ತು ಹೇಳಿ? ಅವನು ತೆಗೆದುಕೊಂಡ ತಪ್ಪು ನಿರ್ಣಯಗಳಿಂದ
ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಈಗ ಅಬ್ರಹಾಮನು ಸುಳ್ಳಿನ ಮೇಲೆ ಆಧಾರಗೊಳ್ತಿದ್ದಾನೆ. ತಾನು ಸುಳ್ಳು ಹೇಳುವುದು ಮಾತ್ರವಲ್ಲ, ತನ್ನ ಹೆಂಡತಿಗೂ ಕೂಡ ಸುಳ್ಳು ಹೇಳು ಅನ್ನುತ್ತಾನೆ. ಎಂಥ ಘೋರ ನೋಡಿ. ಈ ಸಂದೇಶ ಕೇಳ್ತಿರುವ ಸಹೋದರ ಸಹೋದರಿ, ಕೇಳ್ತಾ ಇದ್ದೀರಾ? ನೀವು ದೂರವಾಗಿದ್ದೀರಿ, ದೇವರ ಸನ್ನಿಧಿಯಿಂದ ದೂರವಾಗಿದ್ದೀರಿ, ಪ್ರಾರ್ಥನೆಯ ಜೀವಿತಕ್ಕೆ ದೂರವಾಗಿದ್ದೀರಿ, ಪರಿಶುದ್ಧವಾದ ಜೀವಿತಕ್ಕೆ ದೂರವಾಗಿದ್ದೀರಿ. ಪ್ರತಿ ಪಾಪಿಷ್ಟ ಕಾರ್ಯಕ್ಕೂ ಚಟಕ್ಕೂ ಹತ್ತಿರವಾಗಿದ್ದೀರಿ, ಲೋಕಕ್ಕೆ ಹತ್ತಿರವಾಗಿದ್ದೀರಿ, ಸುಲಭವಾಗಿ ಸಂಪಾದಿಸುವಂತಹ ಸಂಪಾದನೆಗೆ ಹತ್ತಿರವಾಗಿದ್ದೀರಿ. ನಿಮಗಿರುವ ಕಷ್ಟವನ್ನು, ನಿಮಗಿರುವ ನಷ್ಟವನ್ನು, ನಿಮಗಿರುವ ಇಕ್ಕಟ್ಟು ಬಿಕ್ಕಟ್ಟನ್ನು ದೇವರ ಸಹಾಯವಿಲ್ಲದೆ ಸುಳ್ಳಿನಿಂದಾಗಲಿ, ಮೋಸದಿಂದಾಗಲಿ, ಮಾಯೆಯಿಂದಾಗಲಿ ನಿಮಗಿರುವ ಸಮಸ್ಯೆಯಿಂದ ಹೊರಬರಬೇಕೆಂಬ ಭ್ರಮೆಯಲ್ಲಿದ್ದೀರಿ. ಅದು ಈ ದಿನ ನಿಮಗೆ ಮಾರ್ಗ ತೋರಿಸುವಂತೆ ಕಾಣಿಸಿಕೊಳ್ಳಬಹುದು. ಆದರೆ ಆ ನಂತರ ಮಾರ್ಗ ಕಾಣಲಾರದಂತಹ ಸ್ಥಿತಿಯೊಳಗೆ ನಿಮ್ಮನ್ನು ಸಿಲುಕಿಸುತ್ತದೆ ಎಂದು ಮರೆಯಬೇಡಿ. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ದೇವರೇ, ಈ ದಿನ ಮೊದಲುಗೊಂಡು ನಾವು ಪರಿಶುದ್ಧವಾದ ಜೀವಿತ ಜೀವಿಸಬೇಕು, ಯಥಾರ್ಥವಾದ ಜೀವಿತ ಜೀವಿಸಬೇಕು, ನಂಬಿಗಸ್ತಿಕೆಯ ಜೀವಿತ ಜೀವಿಸಬೇಕು, ನೀತಿಯಿಂದ ಜೀವಿಸಬೇಕು. ದೇವರೇ, ನಿಮ್ಮ ನಿಕಟತೆಯಲ್ಲಿ ಜೀವಿಸಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು. ನಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಸನ್ನಿಧಿಗೆ ಓಡೋಡಿ ಓಡೋಡಿ ಬರಬೇಕು. ಕಣ್ಣೀರಿನಿಂದ ನಮ್ಮ ಬಾಧೆಯೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ನೀವು ಕೊಡುವ ಸಮಾಧಾನ ಸಮೃದ್ಧಿಯಾಗಿ ನಾವು ಹೊಂದಿಕೊಳ್ಳಬೇಕು. ಅಷ್ಟೇ ಹೊರತು ಲೋಕದ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಜೆಗಳ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಾಂತ್ಯಗಳ ಕಡೆಗೆ ಹೋಗಬಾರದು, ಮೇಲಿಂದ ಮೇಲೆ ಪದೇ ಪದೇ ಬಿದ್ದು ಹೋಗಬಾರದು. ದೇವರೇ, ಪದೇ ಪದೇ ಬಿದ್ದೋಗುವ ಸ್ಥಿತಿಯಿಂದ ನಮ್ಮನ್ನು ಮೇಲಕ್ಕೆ ಎತ್ತಿರಿ. ದೇವರೇ, ನಮ್ಮೆಲ್ಲರನ್ನು ಮೇಲಕ್ಕೆ ಎತ್ತಿರಿ. ಬಲವಾದ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ಬಲವಾದ ಕುಟುಂಬ ವ್ಯವಸ್ಥೆಯನ್ನು ದಯಪಾಲಿಸಿರಿ. ದೇವರೇ, ಬಲವಾದ ಸೇವಕಳಾಗಿ ಈ ಸಮಯದಲ್ಲಿ ಪ್ರಾರ್ಥಿಸುವ ಎಲ್ಲರನ್ನು ತಯಾರು ಮಾಡಿರಿ. ದೇವರೇ, ದೇವರೇ, ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಕೇಳಿ, ಕರ್ತನೇ, ನನ್ನ ಪರಿಸ್ಥಿತಿ ಹಾಗೆಯೇ ಇದೆ, ನನ್ನ ಸ್ಥಿತಿ ಹಾಗೆಯೇ ಇದೆ, ನಾನು ಕೂಡ ಅದೇ ಸ್ಥಿತಿಯಲ್ಲಿದ್ದೇನೆ, ಕನಿಕರಿಸಿರಿ ದೇವರೇ ಎಂದು ಯಾರ್ಯಾರು ಪ್ರಾರ್ಥಿಸ್ತಿದ್ದಾರೋ, ಎಂದು ಯಾರ್ಯಾರು ಪಶ್ಚಾತ್ತಾಪ ಪಡ್ತಿದ್ದಾರೋ, ಎಂದು ಯಾರ್ಯಾರು ಪ್ರಲಾಪಿಸುತ್ತಿದ್ದಾರೋ, ದೇವರೇ, ಅಂತವರನ್ನು ದರ್ಶಿಸಿರಿ. ನಿಮ್ಮ ಬಲ ಅವರಿಗೆ ದಯಪಾಲಿಸಿರಿ. ದೇವರೇ, ನಿಮ್ಮ ಬಲವನ್ನು ದಯಪಾಲಿಸಿರಿ. ಮತ್ತೆ ಅವುಗಳ ತಂಟೆಗೆ ಹೋಗದಂತೆ, ಮತ್ತೆ ಶರೀರ ಕಾರ್ಯಕ್ಕೆ ಒಳಗಾಗದಂತೆ, ವಿಧಿಯರಾಗದಂತೆ, ಸೈತಾನನಿಗೆ ಅವಕಾಶ ಕೊಡದಂತೆ ನಿಮ್ಮ ಮಹಾಕೃಪೆ, ನಿಮ್ಮ ಮಹಾಶಕ್ತಿ ಸಮೃದ್ಧಿಯಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.